ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ಜ್ಯೋತಿಷ್ಯ ಜಾಗೃತಿ ಚಾನೆಲ್ ವೀಕ್ಷಕರಿಗೆ ಸ್ವಾಗತ. ನಾನಿವತ್ತು ಒಂದು ಡಿಫ್ರೆಂಟ್ ಆದಂತಹ ಕಂಟೆಂಟ್ ಅಂದ್ರೆ ಟ್ಯಾರೋಟ್ ಕಾರ್ಡ್ ರೀಡಿಂಗ್ ನ ತಗೊಂಡು ಬಂದಿದ್ದೀನಿ. ಇದರಲ್ಲಿ ನಾನು ಯಾವ ವಿಚಾರವನ್ನ ತಗೊಳ್ತಿದ್ದೀನಿ ಅಂತ ಹೇಳಿದ್ರೆ, 2026ರಲ್ಲಿ ನೀವು ಮಾಡುವಂತಹ ಕೆಲಸಗಳಿಗೆ ಆ ಭಗವಂತನ ಕೃಪೆ ಇರುತ್ತಾ, ನಿಮ್ಮ ಹಣಕಾಸಿನ ವಿಚಾರ ಹೇಗಿರುತ್ತೆ, ನಿಮ್ಮ ಫ್ಯಾಮಿಲಿ ಹೇಗಿರುತ್ತೆ, ಹಾಗೇನೆ ನಿಮ್ಮ ಉದ್ಯೋಗದ ವಿಚಾರವಾಗಿ ಏನ್ ಹೇಳುತ್ತೆ, ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ನೋಡ್ಬೇಕಾಗಿರೋದು ನಾವು ಮಾಡುವಂತಹ ಕೆಲಸಗಳಿಗೆ ಆ ಭಗವಂತನ ಕೃಪೆ ಇದೆಯಾ, ಒಂದು ದಯೆ ಇದೆಯಾ, ಭಗವಂತನ ಒಂದು ಸಪೋರ್ಟ್ ಸಿಗುತ್ತಾ ನಾವು ಮಾಡುವಂತ ಕೆಲ್ಸಕ್ಕೆ. ನೋಡಿ, ದೈವ ಬಲ ಅನ್ನೋದು ಒಂದ್ ಇದ್ಬಿಟ್ರೆ ನಮ್ಗೆ ಎಲ್ಲ ಆದಂಗೆ ಅಲ್ವಾ ಜೀವನದಲ್ಲಿ. ಹಾಗಾಗಿ ದೈವ ಬಲ, ನಾವು ಮಾಡುವಂತಹ ಕೆಲಸಗಳಿಗೆ ದೈವ ಬಲ ಇರುತ್ತಾ 2026ರಲ್ಲಿ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ನಾವು ನಮ್ಮ ಹಣಕಾಸಿನ ವಿಚಾರ ಹೇಗಿದೆ ಈ ವರ್ಷದಲ್ಲಿ ಅನ್ನೋದನ್ನ ಈ ಕಾರ್ಡ್ ಮೂಲಕ ನೋಡೋಣ. ಹಣಕಾಸಿನ ವಿಚಾರ ಅಂತ ಹೇಳಿದ್ರೆ ನಮ್ಗೆ ಈಗ ನೋಡಿ 2 ಕಾರ್ಡ್ಗಳು ಇಲ್ಲಿ ಹಣಕಾಸಿನ ವಿಚಾರಕ್ಕೆ ಬೀಳ್ತಾ ಇದೆ. ಬಂದಿದೆ ಹೊರಗಡೆ. ಸೊ ಯಾವ ಕಾರ್ಡ್ ಬರುತ್ತೋ ಆ ಕಾರ್ಡ್ನ ಹೆಚ್ಚಾಗಿ ತಗೊಳ್ತೀನಿ. ಯಾವ್ದು ಬರ್ಲಿಲ್ಲ ಅಂದ್ರೆ ಅವಾಗ ನಾವು ಕಾರ್ಡ್ನ ಪಿಕ್ ಮಾಡೋಣ. ಸೊ ಇಲ್ಲಿ ಯೂನಿವರ್ಸ್ ನಮ್ಗೆ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಹಣಕಾಸಿನ ವಿಚಾರದಲ್ಲಿ ಇದು ಫೋಕಸ್ ಆನ್ ಒನ್ ಥಿಂಗ್. ನಿಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲ ಕಡೆ ಗಮನ, ಒಂದು ವಿಚಾರದ ಮೇಲೆ ಗಮನ ಇಲ್ವೇ ಇಲ್ಲ. ಹಾಗಾಗಿ ನೀವು ಮಾಡ್ತಿರುವಂತಹ ಕೆಲಸದ ಮೇಲೆ ನಿಮ್ಮ ಗಮನ ಇದ್ದಾಗ ಹಣಕಾಸು ಚೆನ್ನಾಗಿ ಬರುತ್ತೆ. ಸೊ ತುಂಬಾ ಆಪ್ಷನ್ಸ್ ಇದೆ ನಿಮ್ಮ ಹತ್ರ ಕೆಲಸ ಮಾಡೋದಕ್ಕೆ, ತುಂಬಾ ಆಪ್ಷನ್ಸ್ ಇದೆ. ಆ ಕೆಲಸ ಮಾಡ್ಬೋದು, ಇದು ಮಾಡ್ಬೋದು, ಅದರಿಂದ ಹಣ ಬರುತ್ತೆ, ಇದರಿಂದ. ಬಟ್ ಫೋಕಸ್ ಇಲ್ವಲ್ಲ. ಪದೇ ಪದೇ ನೀವು ಕೆಲಸವನ್ನ ಚೇಂಜ್ ಮಾಡ್ತಾ ಇದ್ರೆ ಆ ದೇವರ ಕೃಪೆ ಹೇಗಿರುತ್ತೆ ನಿಮಗೆ ನೀವು ಮಾಡುವಂತಹ ಕೆಲಸದಲ್ಲಿ. ಹಾಗಾಗಿ ನೀವು ಫೋಕಸ್ ನ ಬೆಳೆಸ್ಕೊಂಡಾಗ ನಿಮ್ಗೆ ಹಣಕಾಸಿನ ವಿಚಾರವಾಗಿ ನೀವು ಒಳ್ಳೆಯ ಒಂದು ರಿಸಲ್ಟ್ಸ್ ನ ಪಡ್ಕೊಳ್ಳೋದಕ್ಕಾಗತ್ತೆ. ಸ್ವಲ್ಪ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡೋದನ್ನ ಕಳಿಬೇಕು. ಹಣವನ್ನ ವೈಸ್ ಆಗಿ, ಅಂದ್ರೆ ಒಂದು ಕರೆಕ್ಟ್ ಆದ ಡಿಸಿಷನ್ ತಗೊಂಡು ಖರ್ಚು ಮಾಡ್ಬೇಕಾಗತ್ತೆ. ಓವರ್ ಥಿಂಕ್ ಮಾಡದೆ ನೀವು ಸರಿಯಾದ ರೀತಿಯಲ್ಲಿ ಹಣವನ್ನ ಬಳಸೋದ್ರಿಂದ ಹಣಕಾಸಿನ ಗ್ರೋತ್ ನಿಮ್ಗೆ ಹೆಚ್ಚಾಗಿ ಇರುತ್ತೆ ಅಂತ ಹೇಳ್ಬೋದು. ಹಾಗೇನೆ ನೀವಿನ್ನ ಜಲಸ್ ಪಟ್ಕೋಕೂಡ್ದು. ಅವ್ರ ಹತ್ರ ಅಷ್ಟು ದುಡ್ಡಿದೆ, ನನ್ನ ಹತ್ರ ಇಲ್ಲ. ನಾನ್ ಮಾಡುವಂತ ಕೆಲ್ಸಕ್ಕೆ ಅವ್ರು ಮಾಡುವಂತ ಕೆಲ್ಸಕ್ಕೆ ಡಿಫ್ರೆನ್ಸ್ ಇದೆ, ಅವ್ರು ಮಾಡುವಂತಹ ವಿಧಾನಕ್ಕೂ ಡಿಫ್ರೆನ್ಸ್ ಇದೆ, ನೀವು ಮಾಡುವಂತ ವಿಧಾನಕ್ಕೂ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ನೀವು ಗಾಸಿಪ್ ಗಳನ್ನ ಮಾಡದೆ, ಜಲಸ್ ಪಟ್ಕೊಳ್ದೆ, ಒಂದು ಪೀಸ್ಫುಲ್ ಆದಂತಹ ವರ್ಕ್ ನ ನೀವು ಪೀಸ್ಫುಲ್ ಆದಂತಹ ರೀತಿಯಲ್ಲಿ ಕೆಲಸವನ್ನ ಮಾಡೋದ್ರಿಂದ ಒಳ್ಳೆಯ ರಿಸಲ್ಟ್ ನ ಪಡ್ಕೊಳಕ್ ಆಗತ್ತೆ. ನೀವೇನಾದ್ರೂ ಜಲಸ್ ಪಟ್ಕೊಂಡ್ರೆ ನೀವು ಮಾಡುವಂತಹ ಕೆಲಸಕ್ಕೆ ಅಥವಾ ನಿಮ್ಮ ಹಣಕಾಸಿನ ವಿಚಾರಕ್ಕೆ, ನಿಮ್ಮ ಹಣಕಾಸಿನ ಗ್ರೋತ್ ವಿಚಾರದಲ್ಲಿ ಆ ಭಗವಂತನ ಕೃಪೆ ನಿಮ್ಗೆ ಇಲ್ಲದೆ ಹೋಗ್ಬಹುದು ಅನ್ನುವಂಥದ್ದು ಈ ಕಾರ್ಡ್ಗಳು ಹೇಳ್ತಾ ಇದೆ. ಇನ್ನು ನಿಮ್ಮ ಫ್ಯಾಮಿಲಿ ವಿಚಾರ, ನಿಮ್ಮ ಕೌಟುಂಬಿಕವಾಗಿ ನೀವು ಹೇಗಿರ್ತೀರಾ, ಕುಟುಂಬದ ವಿಚಾರದಲ್ಲಿ ನೀವೇನಾದ್ರೂ ಕೆಲಸಗಳನ್ನ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನಿಮ್ಗೆ ಸರಿಯಾಗಿರತ್ತಾ, ನಿಮ್ಮ ಲವ್ ಲೈಫ್ ಹೇಗಿರುತ್ತೆ ಅಂತ ಅನ್ನೋದನ್ನ ನಾವು ನೋಡೋದಾದ್ರೆ, ಇನ್ನು ಲವ್ ಲೈಫ್ ನ ವಿಚಾರವಾಗಿ ನೋಡ್ಬೇಕು ಅಂತಂದ್ರೆ ನಿಮ್ಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸಪರೇಷನ್ ಆಗುವಂತಹ ಅವಕಾಶ ಇದೆ. ನೀವು ಇಷ್ಟಪಟ್ಟವರಿಂದ ನೀವು ದೂರ ಆಗೋದಕ್ಕೆ ಅವಕಾಶ ಇದೆ. ನೀವು ಫ್ಯಾಮಿಲಿಯಲ್ಲಿ ಕೂಡ ಯಾವ್ದಾದ್ರೂ ಒಂದು ವಿಚಾರಕ್ಕೆ ನಿಮ್ಮ ಸಂಗಾತಿಯೊಟ್ಟಿಗೆ ಮನಸ್ತಾಪಗಳನ್ನ ಮಾಡ್ಕೊಳ್ಳೋದು, ಸರಿಯಾದ ರೀತಿಯಲ್ಲಿ ಸ್ಟ್ರೆಸ್ ತಗೊಳ್ಳೋದು. ನಿಮ್ಮ ಒಂದು ರಿಲೇಶನ್ಶಿಪ್ ತುಂಬಾ ಸ್ಟ್ರೆಸ್ ಗಳಿಂದ ಕೂಡಿದೆ. ಹಾಗೇನೆ ಒಂದು ಸರಿಯಾದ ರೀತಿಯಲ್ಲಿ ಕಾಂಟ್ಯಾಕ್ಟ್ ಇಲ್ಲ, ಲೆಸ್ ಕಾಂಟ್ಯಾಕ್ಟ್. ನಿಮ್ಮಿಬ್ಬರ ಮಧ್ಯೆ ಮಾತೇ ಇಲ್ಲದೆ ಹೋಗ್ಬೋದು, ಅಥವಾ ನಿಮ್ಮಿಬ್ಬರ ನಡುವೆ ಒಂದು ರೀತಿಯ ಸಮಾಧಾನಕರವಾದಂತಹ ವಾತಾವರಣವೇ ಇಲ್ದಂತೆ ಆಗಿರಬಹುದು ಅಂತ ಹೇಳ್ಬಿಟ್ಟು. ಮತ್ತೆ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರು ತುಂಬಾ ಈಗೋಯಿಸ್ಟಿಕ್ ಇದ್ದಾರೆ. ನಿಮ್ಮ ಜೊತೆ ಜೀವನ ಮಾಡ್ತಾ ಇರೋರು ತುಂಬಾ ಈಗೋಯಿಸ್ಟಿಕ್ ಆಗಿರ್ತಾರೆ. ಅವರು ಈಗೋಯಿಸ್ಟಿಕ್ ಆಗಿದ್ದಾಗ ಅದನ್ನ ನೀವು ಒಂದು ಜಾಣತನದಿಂದ ಡಿಪ್ಲೊಮ್ಯಾಟಿಕ್ ಆಗಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ ಅಂತ ಹೇಳ್ಬಹುದು. ಹಾಗೇನೆ ನಿಮ್ಮ ಸಂಗಾತಿ ಅಥವಾ ನಿಮ್ಮ ಜೊತೆಲಿ ಇರುವಂತವ್ರು ಒಳ್ಳೆ ಅಥಾರಿಟೇಟಿವ್ ಪೊಸಿಷನ್ಗೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ನ ಇದು ತೋರಿಸುತ್ತೆ. ನೀವು ಇದು 3 ವಿಚಾರಗಳನ್ನ, ಈಗೋ ವಿಚಾರಗಳನ್ನ, ಹಾಗೇನೆ ಒಂದು ಸ್ಟ್ರೆಸ್ ತಗೊಳ್ದೆ ನಿಮ್ಮ ಒಂದು ರಿಲೇಶನ್ಶಿಪ್ ನ, ನಿಮ್ಮ ಫ್ಯಾಮಿಲಿಯ ವಿಚಾರವನ್ನ ತುಂಬಾ ಕೂಲ್ ಆಗಿ ನೋಡೋದ್ರಿಂದ ಇದು ಲಾಂಗ್ ಟೈಮ್ ಒಂದು ಕಮಿಟ್ಮೆಂಟ್, ಲಾಂಗ್ ಟೈಮ್ ರಿಲೇಶನ್ಶಿಪ್ ಆಗಿ ಇದು ಚೇಂಜ್ ಆಗೋದಕ್ಕೆ ಕೂಡ ಅವಕಾಶ ಇರುತ್ತೆ ಅಂತ ಹೇಳ್ಬಹುದು ಅಂತ. ಇನ್ನು ಮುಂದಿನ ವಿಚಾರ ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯದ ವಿಚಾರ. ಆರೋಗ್ಯ ಹೇಗಿದೆ 2026ರಲ್ಲಿ, ಆರೋಗ್ಯ ಹೇಗಿರುತ್ತೆ ಅಂತ ನೋಡೋದಾದ್ರೆ ಅದಕ್ಕೆ ಕೂಡ ನಾವು ಕಾರ್ಡ್ಗಳನ್ನ ತೆಗಿತಾ ಹೋಗೋಣ. ಆರೋಗ್ಯದ ವಿಚಾರದಲ್ಲಿ ಅಂತ ಬಂದಾಗ, ಓಕೆ,
ಯೂನಿವರ್ಸ್ಗೆ ನಮ್ಗೆ ಒಂದು ಕೊಟ್ಬಿಟ್ರೆ ಕಾರ್ಡ್ನ, ಅದು ಇಟ್ ವಿಲ್ ಬಿ ವೆರಿ ಫೈನ್ ಅಂತ ನನ್ನ ಪ್ರಕಾರ. ಸೊ ಇಲ್ಲಿ ಆರೋಗ್ಯದ ವಿಚಾರದಲ್ಲಿ ಅಂತ ಹೇಳಿದ್ರೆ ಅಷ್ಟೇನು ಒಳ್ಳೆಯ ಆರೋಗ್ಯ ನಿಮ್ಗೆ ತೋರಿಸ್ತಿಲ್ಲ. ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ಇರುವಂತಹ ಆರೋಗ್ಯದ ವಿಚಾರವಾಗಿ ನೀವು ತುಂಬಾ ತಲೆ ಕೆಡಿಸ್ಕೊಳ್ತೀರಾ ಈ ವರ್ಷ. ತುಂಬಾ ಆರೋಗ್ಯವನ್ನ ತುಂಬಾ ಹುಷಾರಾಗಿ ಕಾಪಾಡ್ಕೊಳ್ಬೇಕಾಗುತ್ತೆ. ಏನಾದ್ರೂ ಸಣ್ಣ ಪುಟ್ಟ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ನೀವು ಡಾಕ್ಟರ್ ಹೆಲ್ಪ್, ಆ ಭಗವಂತನ ಒಂದು ಹೆಲ್ಪ್ ತಗೊಂಡು ನೀವು ಮುಂದಕ್ಕೆ ಹೋಗೋದು ತುಂಬಾ ಒಳ್ಳೇದು. ಅಂತದೇನು ಆರೋಗ್ಯದಲ್ಲಿ ಉತ್ತಮವಾಗಿದೆ ಅಂತ ಕಾಣಿಸ್ತಾ ಇಲ್ಲ. ಸೊ ನೀವು ಆರೋಗ್ಯದ ವಿಚಾರದಲ್ಲಿ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಸದ್ಯದ ಪರಿಸ್ಥಿತಿಯಲ್ಲಿ ಅಂತ. ಇನ್ನು ಮುಂದೆ ಹೋಗೋದಾದ್ರೆ, ನೀವು ಮಾಡುವಂತಹ ಕೆಲಸಗಳಿಗೆ ನಿಮಗೆ ದೈವ ಬಲ ಇದೆಯಾ ಅಂತ ನೋಡೋದಾದ್ರೆ, ಒಂದು ಕಾರ್ಡ್ ಬಿದ್ದಿದೆ ಇಲ್ಲಿ, ನೋಡೋಣ ಮುಂದೆ ಏನ್ ಹೇಳುತ್ತೆ ಕಾರ್ಡ್ ಅಂತ. ಓಕೆ, ಸೊ ಆರೋಗ್ಯದ ಇದು ನೀವು ಮಾಡುವಂತಹ ಕೆಲಸಗಳಲ್ಲಿ ದೈವ ಬಲ ಇದೆಯಾ ಅಂತ ಕೇಳಿದ್ರೆ ಸ್ವಲ್ಪ ಮಟ್ಟಿಗೆ ಇದು ಟೀಮ್ ವರ್ಕ್ ನ ತೋರಿಸುತ್ತೆ. ಎಲ್ಲರೂ ಒಟ್ಟಾಗಿ ಕೆಲಸವನ್ನ ಮಾಡೋದ್ರಿಂದ ದೈವ ಬಲ ನಿಮ್ಗೆ ಸಿಗೋದಕ್ಕೆ ಅವಕಾಶ ಇರುತ್ತೆ. ನೀವು ಮಾಡುವಂತ ಕೆಲಸ ನಾನು ಒಬ್ನೇ ಗೆದ್ಬಿಡ್ತೀನಿ, ನಂದೇ ಎಲ್ಲ, ನಾನ್ ಹೇಳಿದ್ದೆ ಎಲ್ಲ ಅನ್ನುವಂತ ಒಂದು ಮನಸ್ಥಿತಿ ನಿಮ್ಮಲ್ಲಿದ್ರೆ ನೀವು ಈ ವರ್ಷ ನಿಮಗೆ ದೈವ ಬಲ ಹೆಚ್ಚಾಗಿ ಇಲ್ಲದೆ ಹೋಗಬಹುದು ಅಂತ. ಅದನ್ನ ಬಿಟ್ರೆ ಭಗವಂತ ನೀವು ಸತ್ಕರ್ಮಗಳನ್ನ ಮಾಡಿದಾಗ, ಒಳ್ಳೆ ಕೆಲಸಗಳನ್ನ ಮಾಡಕ್ಕೆ ಹೊರಟಾಗ ಖಂಡಿತ ದೈವ ಬಲ ನಿಮ್ಗೆ ಇದ್ದೇ ಇರುತ್ತೆ. ನೀವು ಕರ್ಮವನ್ನ ಮಾಡಿದಾಗ ಅದಕ್ಕೆ ಸರಿಯಾಗಿ ಒಂದು ಅಕೌಂಟಬಿಲಿಟಿ, ನೀವು ಅಕೌಂಟಬಿಲಿಟಿ, ನಾನು ಇಂಥ ಕೆಲಸವನ್ನ ಮಾಡಿದೀನಪ್ಪ ಅಂತ ನಿಮಗೆ ಗೊತ್ತಾಗ್ಬೇಕು, ಇದು ಒಳ್ಳೆ ಸತ್ಕರ್ಮನ ಅಥವಾ ಕೆಟ್ಟ ಕರ್ಮ ಮಾಡಿದೀರಾ ಅಂತ. ಕೆಟ್ಟ ಕರ್ಮಕ್ಕೆ ಕೆಟ್ಟ ಫಲಗಳನ್ನ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆವಾಗ ನಿಮ್ಗೆ ದೈವ ಬಲ ಇಲ್ಲದೆ ಹೋಗ್ಬೋದು. ನೀವು ಸತ್ಕರ್ಮಗಳನ್ನ ಮಾಡಿದಾಗ ನಿಮಗೆ ಸರಿಯಾದ ಕೆಲಸಗಳು, ಸರಿಯಾದ ಒಂದು ದೈವ ಬಲ ದೊರೆಯೋದಿಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬಿಟ್ಟು, ಮತ್ತೆ ಹೆಚ್ಚು ಇಲ್ಲಿ ನೀವು ನಿಜವನ್ನ ಹೇಳ್ಬೇಕು. ನಿಮಗೆ ದೈವ ಬಲ ಬೇಕು ಅಂದ್ರೆ ನೀವು ನಿಜವನ್ನ ಹೇಳ್ಬೇಕು ಅಂತ ಹೇಳ್ಬಹುದು. ಹಾನೆಸ್ಟಿ ಆಗಿರ್ಬೇಕು. ನಿಮ್ಮ ರಿಲೇಶನ್ಶಿಪ್ ಇರ್ಬೋದು, ನಿಮ್ಮ ಹಣಕಾಸಿನ ವಿಚಾರಕ್ಕಾಗ್ಬೋದು, ಅಥವಾ ನಿಮ್ಮ ಒಂದು ಜಾಬ್ ಅಲ್ಲಿ ಇರ್ಬೋದು, ಹಾನೆಸ್ಟ್ ಆಗಿ ಒಂದ್ ಒಳ್ಳೆ ತರದಲ್ಲಿ ಜೊತೆಗೆ ಸೇರ್ಕೊಂಡು ನನ್ನ ಜೊತೆಗೆ ಇವರು ಬೆಳಿಲಿ ಅನ್ನುವಂತಹ ಒಂದು ಮಾನಸಿಕವಾದ ಸ್ಥಿತಿಯಿಂದ ನೀವು ಯಾವುದೇ ಕೆಲಸವನ್ನ ಮಾಡೋದಕ್ಕೆ ಹೋದ್ರುನು ನಿಮಗೆ ಆ ಕೆಲಸದಲ್ಲಿ ಆ ಭಗವಂತನ ಒಂದು ಕೃಪೆ ಇದ್ದೇ ಇರುತ್ತೆ ಅಂತ ಹೇಳ್ಬಹುದು. ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. 2026ರ ಸಮಯದಲ್ಲಿ ನಿಮ್ಮ ಆರೋಗ್ಯ ಹೇಗಿರುತ್ತೆ, ನಿಮ್ಮ ಒಂದು ಹಣಕಾಸಿನ ಪರಿಸ್ಥಿತಿ ಹೇಗಿರುತ್ತೆ, ಉದ್ಯೋಗ ಹೇಗಿರುತ್ತೆ, ಅದರ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ದೈವ ಬಲ ಇದೆಯಾ ಈ ವರ್ಷ ನೀವು ಮಾಡುವಂತಹ ಕೆಲಸಗಳಿಗೆ ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಂಡಿದೀವಿ. ಮತ್ತೆ ಬೇರೆ ವಿಡಿಯೋ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ಕಾರ.